ಕೊಲಂಬಿಯಾದ ಸೆರೆಹಾನ್ ಎಂಬ ಪ್ರದೇಶದಲ್ಲಿ ವಿಜ್ಞಾನಿಗಳು ಮತ್ತು ಪ್ಯಾಲಿಯಂಟಾಲಜಿಸ್ಟ್ಗಳು ಭೂಗರ್ಭದ ಸಂಶೋಧನೆಯಲ್ಲಿ ತೊಡಗಿದ್ದರು. ಅವರು ಶೋಧ ನಡೆಸುತ್ತಿದ್ದುದು ಒಂದು ಕಲ್ಲಿದ್ದಲ ಗಣಿಯಲ್ಲಾಗಿತ್ತು. ಕಲ್ಲಿದ್ದಲ ಗಣಿಯಲ್ಲಿ ಅವರಿಗೇನು ಕೆಲಸ ಎಂದು ನೀವು ಕೇಳಬಹುದು. ಹೌದು, ಅವರಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಇದ್ದ ಪರಿಸರದ ಅವಶೇಷಕ್ಕಾಗಿ ಹುಡುಕಾಡುತ್ತಿದ್ದರು. ಆ ಪ್ರದೇಶ 6 ಕೋಟಿ ವರ್ಷಗಳ ಹಿಂದೆ ಅಮೆಜಾನ್ನ ರೈನ್ ಫಾರೆಸ್ಟ್ ಆಗಿದ್ದ ಜಾಗವಾಗಿತ್ತು. ಆ ರೈನ್ ಫಾರೆಸ್ಟ್ ಜಾಗದಲ್ಲಿ ಪರಿಸರ ವ್ಯವಸ್ಥೆ ಹೇಗಿತ್ತು, ಪ್ರಾಣಿಗಳು ಹೇಗಿದ್ದವು ಎಂಬುದನ್ನು ತಿಳಿಯುವುದು ಅವರ ಉದ್ದೇಶವಾಗಿತ್ತು. ಹೀಗೆ ಹುಡುಕುತ್ತಿದ್ದಾಗ ಅವರಿಗಲ್ಲಿ ಒಂದು ಬೃಹತ್ ಜೀವಿಯ ಮೂಳೆ ದೊರೆಯುತ್ತದೆ. ಈಗ ಆ ಜೀವಿಯನ್ನು ಹಲವರು ದೊಡ್ಡ ಮೊಸಳೆ ಎಂದರು, ಕೆಲವರು ದೊಡ್ಡ ಆಮೆ ಎಂದರು. ಆದರೆ ಮುಂದೊಂದು ದಿನ ಅದು ಮೊಸಳೆಯೂ ಅಲ್ಲ, ಆಮೆಯೂ ಅಲ್ಲ, ನಾವು ಅದುವರೆಗೂ ನೋಡಿರದ ಕೇಳಿರದ ವಿಶ್ವದ ಅತ್ಯಂತ ದೊಡ್ಡ ಹಾವು ಟೈಟಾನೊಬುವಾ ಎಂಬುದು ತಿಳಿಯುತ್ತದೆ. ಈ ಟೈಟಾನೊಬುವಾ ನಮಗೆ ಗೊತ್ತಿರುವ ಗ್ರೀನ್ ಅನಕೊಂಡಾಗಿಂತ 10 ಪಟ್ಟು ಭಾರಿ ತೂಕದ ಜೀವಿಯಾಗಿತ್ತು. ಉದ್ದದಲ್ಲಿ ಇದು ಒಂದು ಪ್ಯಾಸೆಂಜರ್ ಬಸ್ಸನ್ನು ಮೀರಿಸುತ್ತಿತ್ತು. ಈ ಟೈಟಾನೊಬುವಾ ಹಾವಿಗೆ ನೆಲದಲ್ಲಿ ತೆವಳಲು ಕೂಡ ಆಗುತ್ತಿರಲಿಲ್ಲ. ಹಾಗಿದ್ದರೆ ಈ ಜೀವಿ ಬದುಕುತ್ತಿದ್ದುದಾದರೂ ಎಲ್ಲಿ? ಸ್ನೇಹಿತರೆ, 1994ರಲ್ಲಿ ಕೊಲಂಬಿಯಾದ ಸ್ಥಳೀಯ ಜಿಯಾಲಜಿಸ್ಟ್ ಆಗಿದ್ದ ಹೆನ್ರಿ ಗಾರ್ಷಿಯಾ ಅವರಿಗೆ ಶೋಧ ನಡೆಸುತ್ತಿದ್ದಾಗ ಒಂದು ದಿನ ಮರದ ಕೊಂಬೆಯೊಂದು ಸಿಗುತ್ತದೆ. ಇದು ಮರದ ಕೊಂಬೆ ಅಂತಿದ್ದರೂ ಬೇರೇನೋ ಆಗಿರಬಹುದು ಎಂಬ ಅನುಮಾನ ಎಲ್ಲರಿಗೂ ಬಂದಿತ್ತು. ಅದಕ್ಕಾಗಿ ಇದನ್ನು ಜೋಪಾನವಾಗಿಡಲಾಗಿತ್ತು. ದಶಕದ ನಂತರ ಅಂದರೆ 2002ರಲ್ಲಿ ಇನ್ನೊಬ್ಬ ಜಿಯಾಲಜಿಸ್ಟ್ಗೆ ಇದೇ ರೀತಿಯ ಮರದ ಕೊಂಬೆಯೊಂದು ದೊರೆಯುತ್ತದೆ. ಇವರಿಗೆಲ್ಲ ಈ ವಸ್ತುಗಳು ದೊರಕಿದ್ದು ಅಮೆಜಾನ್ ಕಾಡಿನಲ್ಲಿ, ಅದೇ ಸೆರೆಹಾನ್ ಗಣಿಯಲ್ಲಿ. ಈ ಜಿಯಾಲಜಿಸ್ಟ್ಗಳೆಲ್ಲರೂ ಅಮೆಜಾನ್ ಕಾಡಿನಲ್ಲಿ ಪ್ಯಾಲಿಯೋಸೀನ್ ಯುಗದಲ್ಲಿ ಪ್ರಾಣಿ ಮತ್ತು ಸಸ್ಯಗಳು ಹೇಗಿದ್ದವು ಎಂಬುದರ ಸಂಶೋಧನೆಗಿಳಿದವರಾಗಿದ್ದರು. ಈಗ ದೊರೆತಿರುವ 2 ಮೂಳೆಗಳನ್ನು ಫ್ಲೋರಿಡಾದ ನ್ಯಾಷನಲ್ ಮ್ಯೂಸಿಯಂಗೆ ತಲುಪಿಸಲಾಯಿತು. ಅಲ್ಲಿ ಸಂಶೋಧನೆಗೊಳಪಟ್ಟ ಈ ಮೂಳೆ ಸಾಮಾನ್ಯ ಮೂಳೆಯಲ್ಲ ಎಂಬುದು ತಿಳಿಯುತ್ತದೆ. ಯಾಕೆಂದರೆ ಅದುವರೆಗೆ ಅದನ್ನು ಮೂಳೆ ಎಂದು ಪರಿಗಣಿಸಿದವರು ಕೂಡ ಅದನ್ನು ಮೊಸಳೆಯ ಮೂಳೆ ಎಂದಿರಬಹುದೆಂದು ಹೇಳಿದ್ದರು. ಆದರೆ ಈ ಮೂಳೆ ಮೊಸಳೆಯದಲ್ಲ, ಅದೊಂದು ಹಾವಿನ ಮೂಳೆ ಎಂಬುದು ತಿಳಿದು ಬರುತ್ತದೆ. ಸಿಕ್ಕ ಮೂಳೆಗಳನ್ನೆಲ್ಲ ಒಟ್ಟು ಸೇರಿಸಿದಾಗ ಅದೊಂದು ಹಾವಿನ ಬೆನ್ನು ಮೂಳೆ ಎಂಬುದು ತಿಳಿಯುತ್ತದೆ. ಈಗ ಈ ಹಾವಿನ ಉದ್ದವೆಷ್ಟು ಎಂದು ಲೆಕ್ಕ ಹಾಕಿದ ಸಂಶೋಧಕರು ಬೆಚ್ಚಿ ಬೀಳುತ್ತಾರೆ. ಯಾಕೆಂದರೆ ಅವರಿಗಲ್ಲಿ ಪ್ರಪಂಚದ ಅತ್ಯಂತ ಉದ್ದದ ಹಾವಿನ ಅವಶೇಷ ದೊರಕಿತ್ತು. ಅದರ ಉದ್ದ 50 ಫೀಟ್ ಆಗಿತ್ತು. ಅದರ ದಪ್ಪ ಎಷ್ಟಿತ್ತೆಂದರೆ ಒಬ್ಬ ಆರೋಗ್ಯವಂತ ಮನುಷ್ಯನ ಹೊಟ್ಟೆಯ ಸುತ್ತಳತೆಯಷ್ಟು. ಅದರ ತೂಕ 1200 kgಯಷ್ಟು, ಅಂದರೆ ಅನಕೊಂಡಾಗಿಂತ 10 ಪಟ್ಟು ಹೆಚ್ಚು ಭಾರ. ಇದರ ವಿಶೇಷತೆಗಳು ಇಂದಿನ ಭೂಮಿಯ ಮೇಲಿನ ಎಲ್ಲ ಹಾವುಗಳನ್ನು ಮೀರಿತ್ತು. ಇದು ಹಾವುಗಳಲ್ಲೇ ಬೃಹತ್ ದೈತ್ಯ ಹಾವಾಗಿತ್ತು. ಇದನ್ನು ಟೈಟಾನೊಬುವಾ ಎಂದು ಕರೆಯಲಾಯಿತು. ಸ್ನೇಹಿತರೆ, ಈಗ ಟೈಟಾನೊಬುವಾದ ಸುದ್ದಿ ವಿಶ್ವದಾದ್ಯಂತ ಹರಡುತ್ತದೆ. ಎಲ್ಲರೂ ಇದರ ದೈತ್ಯ ದೇಹಕ್ಕಾಗಿ ಮಾತನಾಡುತ್ತಿದ್ದರು. ಅದಕ್ಕಿಂತಲೂ ಹೆಚ್ಚಾಗಿ ಆಶ್ಚರ್ಯವಾಗಿದ್ದೇನೆಂದರೆ ಅದು ಅಷ್ಟು ದೊಡ್ಡ ದೇಹವನ್ನು ಇಟ್ಟುಕೊಂಡು ಬದುಕಿದ್ದಾದರೂ ಹೇಗೆ ಎಂಬ ವಿಷಯ. ಹೌದು ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹಲವಾರು ತಜ್ಞರು ಪ್ರಯತ್ನಿಸುತ್ತಾರೆ. ಹಾವುಗಳು ಎಕ್ಟೋಥರ್ಮಿಕ್ ಅಂದರೆ ತಂಪು ರಕ್ತದ ಪ್ರಾಣಿಗಳು. ಮಾನವನಂತಹ ಬಿಸಿ ರಕ್ತದ ಪ್ರಾಣಿ ಪ್ರಕೃತಿಯಲ್ಲಿ ಬದುಕುಳಿಯಲು ತನ್ನದೇ ದೇಹದಿಂದ ಶಾಖವನ್ನು ಉತ್ಪಾದಿಸಬಲ್ಲ. ಆದರೆ ಈ ಹಾವುಗಳು ವಾತಾವರಣದ ಶಾಖವನ್ನೇ ಅವಲಂಬಿಸುತ್ತವೆ. ಜೀವಶಾಸ್ತ್ರದ ನಿಯಮದ ಪ್ರಕಾರ ವಾತಾವರಣದ ಉಷ್ಣತೆ ಹೆಚ್ಚಾಗಿದ್ದಷ್ಟು ಜೀರ್ಣಕ್ರಿಯೆಗಳು ವೇಗವಾಗಿ ಆಗುತ್ತವೆ. ಅಂದರೆ
ಈ ತಂಪು ರಕ್ತದ ಹಾವುಗಳು ವೇಗವಾಗಿ ಜೀರ್ಣಕ್ರಿಯೆಯನ್ನು ಮುಗಿಸುತ್ತಿದ್ದವು, ಮತ್ತಷ್ಟು ಆಹಾರವನ್ನು ಸೇವಿಸುತ್ತಿದ್ದವು. ಈ ಸತತ ಆಹಾರ ಸೇವನೆಯಿಂದಾಗಿ ಅವು ಬೃಹತ್ ದೇಹಿಗಳಾಗಿ ಬೆಳೆದವು. ಅಂದಿನ ಅಮೆಜಾನ್ ಕಾಡಿನಲ್ಲಿ ಉಷ್ಣಾಂಶ ಹೇಗಿತ್ತು ಎಂಬುದನ್ನು ಈ ಟೈಟಾನೊಬ್ಬ ಹಾವು ಪ್ರತ್ಯಕ್ಷವಾಗಿ ತೋರಿಸಿತ್ತು. ಆ ಪ್ಯಾಲಿಯೋಸೀನ್ ಯುಗದಲ್ಲಿ, ಅಂದರೆ ಇಂದಿಗೆ 6 ಕೋಟಿ ವರ್ಷಗಳ ಹಿಂದೆ, ಅಮೆಜಾನ್ನ ಕಾಡಿನಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿತ್ತು. ಅದಕ್ಕಿಂತ ಕಡಿಮೆಗೆ ಉಷ್ಣಾಂಶ ಇಳಿಯುತ್ತಲೇ ಇರಲಿಲ್ಲ. ಹಾಗಾಗಿ ಉಷ್ಣಾಂಶ ಬೇಡುವ ದೇಹಿಗಳಾದ ಈ ದೈತ್ಯ ಟೈಟಾನೊಬ್ಬ ಹಾವುಗಳು ಆ ಕಾಡಿನಲ್ಲಿ ಸ್ವಚ್ಛಂದವಾಗಿ ಬದುಕಿದ್ದವು. ಈ ಅಮೆಜಾನ್ ಕಾಡುಗಳ ಇಂದಿನ ಉಷ್ಣಾಂಶ 25 ಡಿಗ್ರಿ ಸೆಲ್ಸಿಯಸ್ನಿಂದ 28 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ನಾವಂದುಕೊಂಡಂತೆ ಆ ಕಾಲದಲ್ಲಿ ಭೂಮಿಯ ಉಷ್ಣಾಂಶ ಕಡಿಮೆ ಇತ್ತು ಎನ್ನುವುದು ತಪ್ಪು. ಆ ಕಾಲದಲ್ಲಿ ಭೂಮಿಯ ಉಷ್ಣಾಂಶ ಇವತ್ತಿಗಿಂತಲೂ ಹೆಚ್ಚಾಗಿತ್ತು. ಈ ಟೈಟಾನೊಬ್ಬ ಹಾವು ಸಿನಿಮಾದಲ್ಲಿ ತೋರಿಸಿದಂತೆ ಚಾಕಚಕ್ಯತೆಯಿಂದ ಬೇಟೆಯನ್ನು ಬೆನ್ನಟ್ಟಿ ಹಿಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು ಎಂದು ನೀವು ಅಂದುಕೊಂಡಿರಬಹುದು. ಆದರೆ ಈ ಹಾವುಗಳಿಗೆ ದೈತ್ಯ ದೇಹದಿಂದಾಗಿ ಭೂಮಿಯ ಮೇಲೆ ಸರಸರನೆ ಓಡಾಡಲು ಅಲ್ಲ, ನಿಧಾನವಾಗಿ ತೆವಳಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕೆಂದರೆ ಇದರ ದೈತ್ಯ ದೇಹ ಮತ್ತು ಅತಿ ಉದ್ದದ ದೇಹ ಇದಕ್ಕೆ ಅಡ್ಡಿ ಬರುತ್ತಿತ್ತು. ಅದರ ಭಾರವೇ ಅದನ್ನು ಮುಂದೆ ಸಾಗಲು ಬಿಡುತ್ತಿರಲಿಲ್ಲ. ಹಾಗಾದರೆ ಈ ಜೀವಿ ಬದುಕುತ್ತಿದ್ದೆಲ್ಲಿ ಎಂಬ ಪ್ರಶ್ನೆ ಎದುರಾಗುತ್ತದೆ. ಹೌದು ಸ್ನೇಹಿತರೆ, ಈ ಟೈಟಾನೊಬ್ಬ ನೀರಿನಲ್ಲಿ ವಾಸಿಸುತ್ತಿತ್ತು. ಇದಕ್ಕೆ ನೀರಿನಡಿಯಲ್ಲಿ ಈಜಲು ಸುಲಭವಾಗುತ್ತಿತ್ತು. ನೀರಿನಲ್ಲಿ ದೇಹ ಹಗುರವಾದ ಅನುಭವವಾಗುವುದರಿಂದಾಗಿ ಅದು ನೀರಿನಲ್ಲಿ ಸುಲಭವಾಗಿ ಈಜುತ್ತಿತ್ತು. ತನ್ನ ಬೇಟೆಯನ್ನು ನೀರಿನಲ್ಲಿಯೇ ತಿನ್ನುತ್ತಿತ್ತು. ಆದರೆ ಅಟ್ಟಾಡಿಸಿಕೊಂಡು ಹೋಗಿ ಬೇಟೆಯನ್ನು ಹಿಡಿಯುತ್ತಿರಲಿಲ್ಲ. ಕೆಸರಿನ ನೀರಿನಲ್ಲಿ ಹುದುಗಿ ಹೋಗಿ ಗಂಟೆಗಟ್ಟಲೆ ಇಲ್ಲವೇ ದಿನಗಟ್ಟಲೆ ಕೂತು ಬೇಟೆ ಹತ್ತಿರ ಬಂದಾಗ ಗಬಕ್ಕನೆ ಹಿಡಿದು ತಿನ್ನುತ್ತಿತ್ತು. ಇದು ಈ ಹಾವು ಬೇಟೆಯಾಡುವ ವಿಧಾನವಾಗಿತ್ತು. ಆ ಕಾಲದಲ್ಲಿ ದೈತ್ಯ ಮೊಸಳೆಗಳು ಮತ್ತು ದೈತ್ಯ ಆಮೆಗಳು ಅಮೆಜಾನ್ ಕಾಡಿನಲ್ಲಿ ವಾಸಿಸುತ್ತಿದ್ದವು. ಇವುಗಳೇ ಟೈಟಾನೊಬ್ಬವಾದ ಆಹಾರವಾಗುತ್ತಿದ್ದವು. ದೈತ್ಯ ದೇಹಿ ಟೈಟಾನೊಬ್ಬವಾಗೆ ಸಣ್ಣ ಪುಟ್ಟ ಆಹಾರಗಳು ಸಾಕಾಗುತ್ತಿರಲಿಲ್ಲ. ಈ ಟೈಟಾನೊಬ್ಬ ಮನುಷ್ಯರ ಹೊಟ್ಟೆಯಷ್ಟು ದಪ್ಪವಿತ್ತು ಎನ್ನುವುದಾದರೆ ಅದು ದೈತ್ಯದೇಹಿ ಆಮೆಯನ್ನು ಹೇಗೆ ತಿನ್ನುತ್ತಿತ್ತು ಎಂಬ ಪ್ರಶ್ನೆ ಬರುತ್ತದೆ. ಈ ಪ್ರಶ್ನೆ ವಿಜ್ಞಾನಿಗಳಿಗೂ ಕಾಡಿತ್ತು. ಯಾಕೆಂದರೆ ಆಮೆಗಳು ಆ ಕಾಲದಲ್ಲಿ 8 ಫೀಟ್ನಷ್ಟು ಎತ್ತರಕ್ಕೆ ಬೆಳೆಯುತ್ತಿದ್ದವು. ಈ ಪ್ರಶ್ನೆಗೆ ಉತ್ತರ ಹಲವು ವರ್ಷದವರೆಗೆ ಸಿಕ್ಕಿರಲಿಲ್ಲ. ಯಾಕೆಂದರೆ ಅದುವರೆಗೆ ಈ ದೈತ್ಯ ಹಾವಿನ ಇಡೀ ದೇಹದ ಮೂಳೆಗಳು ದೊರೆತರೂ ಕೂಡ ತಲೆಯ ಅವಶೇಷ ಸಿಕ್ಕಿರಲಿಲ್ಲ. 2011ರಲ್ಲಿ ಜಾರ್ಜ್ ಮೊರೆನಾ ಬೆರ್ನಲ್ ಎಂಬವರು ಅದೇ ಸೆರೆಹಾನ್ ಗಣಿ ಪ್ರದೇಶದಲ್ಲಿ ಟೈಟಾನೊಬ್ಬ ಹಾವಿನ ತಲೆಬುರುಡೆಯನ್ನು ಪತ್ತೆ ಹಚ್ಚುತ್ತಾರೆ. ಆಗ ಆ ತಲೆಬುರುಡೆಯ ಫ್ಲೆಕ್ಸಿಬಲ್ ರಚನೆ ತಿಳಿದು ಬರುತ್ತದೆ. ಅದು ತನ್ನ ಬಾಯಿಗಿಂತ 3 ಪಟ್ಟು ದೊಡ್ಡ ಗಾತ್ರದ ಪ್ರಾಣಿಯನ್ನು ನುಂಗಬಲ್ಲದು ಎಂಬುದು ತಿಳಿಯುತ್ತದೆ. ಇದರ ಮೆದುಳು ಚಿಕ್ಕದಾದರೂ ತುಂಬ ಚುರುಕಾದ ಮೆದುಳಾಗಿತ್ತು. ಈ ಹಾವಿನ ಭಾರೀ ತೂಕದಿಂದಾಗಿ ಅದಕ್ಕೆ ನೆಲದ ಮೇಲೆ ವಾಸಿಸಲು ಆಗುತ್ತಿರಲಿಲ್ಲ. ನೆಲದ ಮೇಲೆ ಬಂದರೂ ಅದಕ್ಕೆ ಅಲ್ಲಾಡಲಾಗದೆ ಅಲ್ಲೇ ಸತ್ತು ಹೋಗಬೇಕಿತ್ತು. ಇದಕ್ಕಾಗಿ ಈ ಹಾವು ನೀರನ್ನೇ ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಿತ್ತು. ಇಂತಹ ಹಾವಿಗೆ ನೀರೇ ಆಸರೆಯಾಗಿತ್ತು. ವಾತಾವರಣದ ಉಷ್ಣಾಂಶ ಹೆಚ್ಚಿದ್ದು ಅದು ಒಂದು ಕಡೆಯಿಂದ ಈ ಜೀವಿಯನ್ನು ಜೀವಂತವಾಗಿಟ್ಟಿದ್ದರೆ ಇನ್ನೊಂದು ಕಡೆ ನೀರು ಅದನ್ನು ಜೀವಂತವಾಗಿಟ್ಟಿತ್ತು. ಈ ರೀತಿಯಾಗಿ ರಾಜಾರೋಷವಾಗಿ ಬದುಕಿಕೊಂಡಿದ್ದ ಈ ದೈತ್ಯ ಜೀವಿ ಅವನತಿ ಹೇಗೆ ಹೊಂದಿತು ಎಂಬ ಪ್ರಶ್ನೆ ನಿಮಗೂ ಬಂದಿರಬಹುದು. ಹೌದು, ಟೈಟಾನೊಬ್ಬವಾಗೆ ಯಾವುದೇ ಶತ್ರುಗಳು ಇರಲಿಲ್ಲ. ಪ್ಯಾಲಿಯೋಸೀನ್ ಯುಗದ ಕೊನೆಯಲ್ಲಿ ಭೂಮಿಯ ವಾತಾವರಣದ ಉಷ್ಣಾಂಶ ಕಡಿಮೆಯಾಗುತ್ತಾ ಬಂದಿತ್ತು. ಅಂದರೆ ಭೂಮಿ ತಣ್ಣಗಾಗುತ್ತಾ ಬಂತು. ಮೊದಲೇ ತಂಪು ರಕ್ತದ ಪ್ರಾಣಿ, ಅದಕ್ಕೆ ಬಿಸಿ ಬೇಕಾಗಿತ್ತು. ಆದರೆ ಈ ತಂಪು ಅತಿಯಾದಾಗ ಅದರ ಜೀರ್ಣಕ್ರಿಯೆ
ನಿಧಾನವಾಗಲಾರಂಭಿಸಿತು ಮತ್ತು ಅದಕ್ಕೆ ಶಕ್ತಿ ಸಾಲದಾಯಿತು. ಕ್ರಮೇಣ ಈ ಜೀವಿ ತನ್ನ ದೈತ್ಯ ದೇಹ ಕಳೆದುಕೊಳ್ಳುತ್ತಾ ಬಂತು. ಈಗ ತನ್ನ ಬೇಟೆಯನ್ನು ಹುಡುಕುವುದು ಕಷ್ಟವಾಗತೊಡಗಿತು. ಅಮೆಜಾನ್ನಲ್ಲಿ ಕೆಸರಿನ ನೀರಿನಾಶ್ರಯಗಳು ಕಡಿಮೆಯಾಗುತ್ತಾ ಬಂದವು. ಅಲ್ಲಿಯೇ ವಾಸಿಸುತ್ತಿದ್ದ ಟೈಟಾನೊಬಾಗೆ ಜೀವನ ಕಷ್ಟವಾಗತೊಡಗಿತು. ಇತ್ತ ಕಡೆಯಿಂದ ಸಸ್ತನಿಗಳು ಭೂಮಿಯ ಮೇಲೆ ಕಾಣಿಸಿಕೊಳ್ಳಲಾರಂಭಿಸಿದವು. ಈ ಸಸ್ತನಿಗಳು ಟೈಟಾನೊಬಾ ಬೇಟೆಯಾಡುತ್ತಿದ್ದ ಪ್ರಾಣಿಗಳನ್ನು ತಿನ್ನಲಾರಂಭಿಸಿದವು. ಈಗ ಅದಕ್ಕೆ ಆಹಾರವು ಸಿಗದಾಯಿತು. ಈ ಎಲ್ಲ ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ದೈತ್ಯನಾಗಿ ಮೆರೆಯುತ್ತಿದ್ದ ಟೈಟಾನೊಬಾದ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತಾ ಬರಲಾರಂಭಿಸಿತು. ಕೊನೆಗೆ ದೈತ್ಯ ಟೈಟಾನೊಬಾ ಹಾವು ಭೂಮಿಯಿಂದಲೇ ಕಣ್ಮರೆಯಾಯಿತು. ಸ್ನೇಹಿತರೆ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ವರ್ಷಗಳ ನಂತರ ಇದರ ಒಂದು ಅವಶೇಷ ದೊರೆತು ನಮಗೆ ಇಂತಹ ಜೀವಿಯೊಂದು ಭೂಮಿಯಲ್ಲಿ ಬದುಕಿತ್ತು ಎಂಬುದು ತಿಳಿಯುತ್ತದೆ. ಅಲ್ಲಿಯವರೆಗೆ ನಾವು ಇಂತಹ ಒಂದು ಹಾವಿನ ಕಲ್ಪನೆಯನ್ನೇ ಮಾಡಿರಲಿಲ್ಲ. ಸ್ನೇಹಿತರೆ, ಈ ಬೃಹತ್ ಹಾವುಗಳು ಭೂಮಿಯಲ್ಲಿ ಒಂದು ಕಾಲದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ್ದವು. ಅಂತಹ ಹಾವುಗಳಿಗಾಗಿ ಪರಿಸರ ವ್ಯವಸ್ಥೆ ಸಹಕರಿಸುತ್ತಿತ್ತು. ಆದರೆ ಕಾಲಕ್ರಮೇಣ ಬದಲಾದ ಪರಿಸರ ವ್ಯವಸ್ಥೆಗೆ ಆ ಹಾವುಗಳು ಹೊಂದಿಕೊಳ್ಳಲಾಗದೆ ತಮ್ಮ ಸಂತತಿಯನ್ನು ಕಳೆದುಕೊಳ್ಳುತ್ತಾ ಬಂದವು. ಇಂದಿಗೆ ಕೇವಲ ನಮ್ಮ ಮುಂದೆ ಅವಶೇಷಗಳಾಗಿ ಮಾತ್ರ ಉಳಿದವು. ಸ್ನೇಹಿತರೆ, ನೀವೇನನ್ನುತ್ತೀರಾ ಇಂತಹ ಒಂದು ಬೃಹತ್ ಹಾವಿನ ಅಸ್ತಿತ್ವದ ಬಗ್ಗೆ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಬರೆಯಿರಿ. ಇಂದಿನ ಕಾಲಘಟ್ಟದಲ್ಲಿ ಇಂತಹ ಹಾವೇನಾದರೂ ಕಂಡು ಬಂದರೆ ಹೇಗಿದ್ದೀತು? ನಿಮ್ಮ ಅಭಿಪ್ರಾಯ ಬರೆಯಿರಿ. ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.